ಹಲೋ ಮಕ್ಕಳೇ, ವೆಕೇಶನ್ ಮೋಡ್ ಮುಗೀತಲ್ವಾ? ಹಾಗಿದ್ರೆ ಈಗೇನು ಮಾಡಬೇಕು ಅಂದರೆ ಫೋಕಸ್ ಮೋಡ್ ಆನ್ ಮಾಡಬೇಕು. ಏನಪ್ಪ ಅಂದರೆ ಫೋಕಸ್ ಹೇಗೆ ಫೋಕಸ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ. ಏನಪ್ಪ ಅಂತ ಹೇಳಿದರೆ ಇಲ್ಲಿ ನಾನು ಡ್ರೀಮ್ ಪ್ಲ್ಯಾನ್ ಅಚೀವ್ ಅಂತ ಹೇಳಿದ್ದೀನಿ. ಯಾಕೆ ಡ್ರೀಮ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಒಳ್ಳೆ ಸ್ಕೋರನ್ನು ಮಾಡ್ತೀನಿ, 95+, 98+, 99+, ಈ ಥರ ಸ್ಕೋರ್ ಮಾಡ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ. ಆಮೇಲೆ ಡ್ರೀಮ್ ಮಾಡಿದ್ಮೇಲೆ ಏನು ಮಾಡಬೇಕು, ಅದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಏನು ಓದಬೇಕು, ಎಷ್ಟು ಓದಬೇಕು, ಬ್ಲೂ ಪ್ರಿಂಟ್ ಏನು, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಏನಿತ್ತು ಎಲ್ಲ ನೋಡ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ಅಚೀವ್ ಮಾಡಬೇಕಂದ್ರೆ ನೀವು ಗ್ರೌಂಡಿಗೆ ಇಳಿಬೇಕು, ಫೀಲ್ಡಿಗೆ ಇಳಿಬೇಕು ಅಂತ ಹೇಳ್ತೆ. ಹಾಗಿದ್ರೆ ಮಕ್ಕಳೇ ತುಂಬ ಬಿಲ್ಡಪ್ ಕೊಡೋದು ಬೇಡ. ಇವತ್ತಿನ ತರಗತಿಯಲ್ಲಿ ನಾನು ಲಾಸ್ಟ್ ಇಯರ್ ನಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು LBA ಅಂತ ಹೇಳಿ ಒಂದು ಇದನ್ನು ಬಿಟ್ಟಿದ್ರು. ಏನು, ಕ್ವಶನನ್ನು ಅಸೆಸ್ಮೆಂಟ್, ಒಂದು ಕ್ವಶನ್ ಬ್ಯಾಂಕ್ ಥರ ಇತ್ತು ಅದು. ಆ ಕ್ವಶನ್ ಬ್ಯಾಂಕಲ್ಲಿ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಕೊಟ್ಟಿದ್ರು ಅವರು. ಏನಪ್ಪ ಎಕ್ಸ್ಟ್ರಾ ಕ್ವಶನ್ಸು ಅಂತ ಹೇಳಿದ್ರೆ, ಕೆಲವೊಂದು 1 ಮಾರ್ಕರ್ ಕ್ವಶನ್ ಆಗಲಿ, ಒಂದು 2 ಮಾರ್ಕರ್ ಕ್ವಶನ್ ಆಗಲಿ, ಈ ಥರ, ಅಥವಾ ಬುಕ್ಕಲ್ಲಿ ಇರೋದನ್ನೇ ಎಲ್ಲನೂ ಸ್ವಲ್ಪ ರಿಫೈನ್ ಥರ ಮಾಡಿದರು. ಆ ಥರ LBA ಕ್ವಶನ್ಸನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಬುಕ್ಕಲ್ಲಿರೋ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಏನು ಮಾಡಿ ಅಂತ ಹೇಳಿದರೆ, ಈ LBA ಕ್ವಶನ್ ಕೂಡ ಇಂಪಾರ್ಟೆಂಟು. LBA ಅಂದರೆ ಏನಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪ್ರತಿಯೊಂದು ಲೆಸನಿಗೂ ಒಂದು ಅಸೆಸ್ಮೆಂಟ್ ಥರ, ಅಂದರೆ ಅವರು ಇದನ್ನು ಓದ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ರು. ಸಾಕಷ್ಟು ಕ್ವಶನ್ಸು ಲಾಸ್ಟ್ ಇಯರು ಪ್ರಿಪ್ರೇಟ್ರಿಯಲ್ಲಾಗಲಿ, ಫೈನಲ್ ಎಕ್ಸಾಮಲ್ಲಾಗಲಿ ಇದರಿಂದನೇ ಬಂದಿತ್ತು ಮಕ್ಕಳೇ. ಹಾಗಿದ್ರೆ ಇದು ಮಾಹಿತಿ, ಈ LBA ಮಾಹಿತಿ ಏನಾಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಒಬ್ಬರು ಫ್ರೆಂಡ್ಸ್, ಅಂದರೆ ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ, ಈಗ ಶುರು ಆಗ್ತಾ ಇರೋ 10th ಸ್ಟ್ಯಾಂಡರ್ಡಲ್ಲಿ ಒಂದು ವಿಡಿಯೋದಲ್ಲಿ ಒಂದು ಮಗು ನನಗೆ ಕಳಿಸಿತ್ತು, ಮ್ಯಾಮ್ ಎಲ್ಲ ಪಾಠದ್ದು ಸಪ್ರೇಟಾಗಿ LBA ಕ್ವಶನ್ಸನ್ನು ಮಾಡಿ ಅಂತ ಹೇಳಿ ನನಗೆ ಲೈವಲ್ಲಿ ಮೆಸೇಜ್ ಕಳಿಸಿತ್ತು ಆ ಮಗು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಹೆಲ್ಪ್ ಆದರೆ, ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ಹಾಗೆಯೇ ಏನು ಗೊತ್ತಾ ಮಕ್ಕಳೇ, ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಇದೆ ಅಲ್ವಾ, ಈ ವಿಡಿಯೋದ ಕೆಳಗಡೆ ಮತ್ತೆ ಇದೇ ಥರ ಯಾವ ವಿಡಿಯೋಗಳು ನಿಮ್ಗೆ ಬೇಕು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ, ಸರಿನಾ? ಹಾಗಿದ್ರೆ ನಾನು ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯನ್ನು ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಲಾಸ್ಟ್ ಇಯರು ನಮ್ಮ ಭಾಷೆಯಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮಾತ್ರ ಕೊಟ್ಟಿದ್ರು. ಆದರೆ ಎಸ್ಸೆಗೆ ಆ ಥರ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಲ್ಲ. ನಿಮ್ಗೆ ಈಗಾಗಲೇ ನಾನು ಕ್ಲಾಸ್ ತೊಗೊಳ್ಬೇಕಾದ್ರೂ ಹೇಳಿದ್ದೆ, ಸುಮಾರು ಸತಿ ಹೇಳಿದ್ದೆ. ಏನಪ್ಪ ಅಂದರೆ, ಎಸ್ಸೆ ಎಕ್ಸಾಮ್ ಇದ್ದಾಗ ಆ ಥರ ಆಗಲ್ಲ. ಎಸ್ಸೆದಲ್ಲಿ ಕೃತಿಕಾರ ಪರಿಚಯನೂ ಓದ್ಕೊಳ್ಳಿ, 4 ಮಾರ್ಕರ್ ಕ್ವಶನ್ನು ಓದ್ಕೊಳ್ಳಿ. ಆದರೆ ಬ್ಲೂ ಪ್ರಿಂಟ್ ಪ್ರಕಾರ ಈ LBA ಕ್ವಶನ್ಸನ್ನ ಎಲ್ಲ ಓದ್ಕೊಳ್ಳಿ ಅಂತ ಹೇಳಿದ್ದೆ, ಸರಿನಾ? ಓಕೆ, ನಾನೀಗ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟಲ್ಲಿ ಯಾವ ಥರ ಇತ್ತು ಅದೇ ಥರ ಹೇಳ್ಕೊಡ್ತಾ ಇದ್ದೀನಿ. 1 ಮಾರ್ಕ್ ಕ್ವಶನ್ನು, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತ ಹೇಳಿ. ಮಕ್ಕಳೇ, ಮುಂದೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ, ಸಾರಿ ಮಕ್ಕಳೇ, ಇದು ಯಾಕೆ ಹಿಂಗಾಗ್ತಾ ಇದೆ? 1 ನಿಮಿಷ ನನಗೆ ಟೈಮ್ ಕೊಡಿ. ಏನು ಮಾಡ್ತಾ ಇದೆ? ವಿಚಾರ ವಿನಿಮಯ ತರಬೇತಿ ಕೊಡುತ್ತವೆ. ಏನುಂಟು, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಅಂತ ಹೇಳಿದ್ರೆ, ಅವು ತರಬೇತು ಇರ್ತಲ್ಲ, ತರಬೇತು ಕೊಡುತ್ತವೆ. ಚಲನವಲನಗಳ ವಿಷಯವಾಗಿ, ಆಹಾರದ ವಿಷಯವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತನ್ನು ಕೊಡುತ್ತವೆ. ಇದು LBA ಕ್ವಶನ್ನು, LBA ಆನ್ಸರು. ಓಕೆ, ಅದಕ್ಕೆ ಇದು ಸೋ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಮಕ್ಕಳೇ. ನಂದು ಧ್ವನಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆಯಾ? ಇಲ್ಲ ಅಲ್ಲ? ನನ್ನ ಮೈಕ್ ಯಾಕೋ ಸ್ವಲ್ಪ ಲೂಸ್ ಆಗ್ತಾ ಇದೆ ನನಗೆ. ಓಕೆ, ಸರಿ. ಸೆಕೆಂಡು, 3rd ಕ್ವಶನ್ ಇದು. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಆಗಿದೆ. ನೋಡಿ ಮಕ್ಕಳೇ, ಇದು ಎಷ್ಟು ನೋಡಿದ್ರು ಹಾಗೆ ಅವಶ್ಯಕತೆ ಆಗಬೇಕು. ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತ ಹೇಳಿದ್ರೆ, ಅವನು ಸಂಚಾರಿ ಜೀವನ ತೊರೆದುಕೊಂಡು ಒಂದೇ ಕಡೆ ನೆಲೆಸಿಕೊಂಡಾಗ ಆತನಿಗೆ ಆಸ್ತಿ, ಮನೆ ಮತ್ತು ಬದುಕಿನ ಬಗ್ಗೆ ಲೆಕ್ಕ ಹಾಕಬೇಕಾದ ಅಗತ್ಯ ಎದುರಾಯಿತು. ಆವಾಗ ಅವನಿಗೆ ಏನಾಯಿತು ಅಂತ ಹೇಳಿದರೆ, ಮನುಷ್ಯನಿಗೆ ಲೆಕ್ಕ ಇಡುವಂಥ ಅವಶ್ಯಕತೆ ಉಂಟಾಯಿತು ಅಂತ ಹೇಳ್ಬೋದು. ಯಾಕೋ ಈ ಮೈಕ್ ಸ್ವಲ್ಪ ನನಗೆ ಕಿರಿಕಿರಿ ಮಾಡ್ತಾ ಇದೆ. ಓಕೆ, ಗಿವ್ ಮಿ 1 ಮಿನಿಟ್. ಒಂದು ಸ್ವಲ್ಪ ಈ ಮೈಕನ್ನು ಸ್ವಲ್ಪ ಓಕೆ
ಎಸ್ ಮಕ್ಕಳೇ, ಹಾಗಿದ್ರೆ 4ನೇ ಕ್ವಶನಿಗೆ ಬರ್ತಾ ಇದ್ದೀನಿ ನೋಡಿ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಇದಂತೂ ನೀವು ಯಾವಾಗಲೂ ಹೇಳ್ತೀರಿ, ಇದು 25ಗೂ ಬಂದಿತ್ತು ಕೂಡ ಇದು. ಓಕೆ, ಇದು ನಯಸೇನ ಕವಿಯು ಎಣ್ಣೆ ತುಪ್ಪದ ಮಿಶ್ರಣ ಅಂದರೆ ಘೃತ ಮತ್ತು ತೈಲದ ಮಿಶ್ರಣ ಬೇಡ ಅಂತ ಹೇಳಿದರು. ಓಕೆ, ಘೃತ ಮತ್ತು ತೈಲದ ಮಿಶ್ರಣ ಬೇಡ ಅಂತ ಹೇಳಿದರು. ನೆಕ್ಸ್ಟ್ ನೋಡಿ ಮಕ್ಕಳೇ, ನೆಕ್ಸ್ಟ್ ಬನ್ನು ಇಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು, ಅಥವಾ ಪರ್ಷಿಯನ್ ಶಬ್ದಗಳು ಕನ್ನಡಕ್ಕೆ ಬಂದವು. ಇಷ್ಟು ಬರೆದ್ರು. ಓಕೆ, ಸರಿನಾ? ಓಕೆ. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದ್ರೆ ಅದನ್ನಾಡುವ ಜನ ಹೇಗಿರಬೇಕು ಅಂದರೆ, ಸತ್ವಪೂರ್ಣ ಆಗಬೇಕಾದ್ರೆ ಅದನ್ನಾಡುವ ಜನ ಅಭಿಮಾನಧನರು, ಅಂದರೆ ಅದ್ರ ಬಗ್ಗೆ ಅಭಿಮಾನವನ್ನು ಹೊಂದಿರಬೇಕು, ಬುದ್ಧಿಶಾಲಿಗಳಾಗಿರಬೇಕು, ಪ್ರಯೋಗಶೀಲರು ಆಗಿರಬೇಕು ಅನ್ನೋದು ಇವು LBA ಕ್ವಶನ್ನು ಮತ್ತು ಆನ್ಸರ್ ಆಗಿದೆ ಮಕ್ಕಳೇ. ಸರಿನಾ? ಓಕೆ. ಇಲ್ಲಿ 2 ಅಂಕದ ಪ್ರಶ್ನೆಗೆ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆನ್ಸರ್ ಇದೆ. ನಿಮ್ಮ LBA ಆನ್ಸರನ್ನೇ ತಗೊಂಡಿದ್ದೀನಿ, ಬೇರೆ ಎಲ್ಲಿಂದು ತಗೊಂಡಿಲ್ಲ. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಹೇಳಿದಾಗ ಇಲ್ಲಿ ಏನು ಬರಿಬೇಕು ಅಂತ, ಮಾನವ ಸಂಚಾರಿ ಜೀವನಾನ ತೋರಿದ್ಬಿಟ್ಟು ಅವನ ಆಸ್ತಿ ಮನೆ ಮಠಗಳನ್ನು ಮಾಡ್ಕೊಂಡಲ್ಲ ಆ ಟೈಮನ್ನು ಬರಿಬೇಕು. ಅವಾಗ ಅವ್ನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು ಅಂತ ಹೇಳಿ ಬರೀರಿ. ಹಾಗೆಯೇ ಅವನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಬರಿತಾ ಹೋದ. ಅದನ್ನೆಲ್ಲ ಬರಿಬೇಕಾದ್ರೆ ಅವನಿಗೆ ಹಾಲು ಮತ್ತು ಈಗ ಕೆಲಸ ಮಾಡಿದ್ದು ಎಲ್ಲನೂ ಲೆಕ್ಕ ಇಡಕ್ಕೆ ಶುರು ಮಾಡ್ದ. ಅದನ್ನು ಇಲ್ಲಿ ಪುರಾತನ ಸುಮೇರ್, ನೈಲ್, ಕಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಈ ಬಗೆಯ ಒಂದು ಸಾಕ್ಷ್ಯಗಳಿದೆ. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು, ಅಂದರೆ ಹೀಗೆ ಲಿಪಿ ಹುಟ್ಕೊಳ್ತು ಅಂತ ಹೇಳಿ ಈ ಕ್ವಶನಿಗೆ ಆನ್ಸರು. ಈ 4 ಪಾಯಿಂಟ್ಸನ್ನು ಬರೆದ್ರೆ ಆಯಿತು ಮಕ್ಕಳೇ. ಓಕೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಬರಿಬೇಕು ಅಂತ, ಇಲ್ಲಿ ಮಾನವ ಏನು ಮಾಡ್ದ, ಜೀವನದ ಸೌಕರ್ಯ ಎಲ್ಲ ಹೆಚ್ಚಿದಂತೆ ಅವನು, 1 ನಿಮಿಷ ಕೊಡಿ ಮಕ್ಕಳೇ, ಇದು ಯಾಕೋ ಮೈಕ್ ನನ್ನ ತಲೆ ಕೆಡಿಸ್ಕೋತಾ ಇದೆ. ಹಾಂ, ಈಗ ನೋಡಿ, ಅವನು ಏನು ಮಾಡ್ದ ಅಂತ ಹೇಳಿದರೆ ತನ್ನ ಆಗು ಹೋಗುಗಳನ್ನು, ಸುಖ ದುಃಖಗಳನ್ನು ಏನು ಮಾಡ್ದ ಅಂತ ಹೇಳಿದರೆ ಕಾವ್ಯ ರೂಪಕ್ಕೆ ಅವನು ಇಳಿಸ್ತಾ ಹೋದ, ಬರಿತಾ ಹೋದ. ಅದರಿಂದ ಸಾಹಿತ್ಯ ಏನಾಯಿತು, ವಿವಿಧ ರೂಪದಲ್ಲಿ ಬೆಳೆದುಕೊಂಡು ಬಂತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಲೆಕ್ಕಪತ್ರ ಇಡೋದಕ್ಕೆ ಉಪಯುಕ್ತವಾದ ಮೂಲ ಲಿಪಿಯನ್ನು ಪರಿಷ್ಕರಿಸಿ ಅವನು ಏನು ಮಾಡ್ದ ಅಂತ ಹೇಳಿದರೆ ಸಾಹಿತ್ಯ ಕೃತಿಗಳನ್ನು ಬರೆಯೋದಕ್ಕೆ ಶುರು ಮಾಡ್ದ. ಸಾರಿ ಮಕ್ಕಳೇ. ಅದರಿಂದ ಏನಾಯಿತು ಅಂತಂದರೆ ಈ ಲಿಪಿಯ ಪರಂಪರೆ ಹುಟ್ಕೊಳ್ತು. ಆಮೇಲೆ ಜ್ಞಾನದ ಮೂಲಕ ಭಂಡಾರ ಹೆಚ್ಚಾಯಿತು ಅಂತ ಹೇಳಿ ಭದ್ರವಾಯಿತು, ಹೆಚ್ಚಾಯಿತು ಅಂತ ಬರೆದ್ರಾಯಿತು. ಹಾಗಿದ್ರೆ 4 ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟು ಅವ್ನು ಸುಖ ದುಃಖ ಏನು ಮಾಡ್ದ, ಆಗು ಹೋಗುಗಳನ್ನು ಬರೆಯೋಕ್ಕೆ ಶುರು ಮಾಡ್ದ. ಯಾವಾಗ ಲೆಕ್ಕದ ಮುಖಾಂತರ ಬಿಟ್ಟು ಅವನೇನು ಮಾಡ್ದ, ಲಿಪಿಯ ಮುಖಾಂತರ ಸಾಹಿತ್ಯವನ್ನು ಬರೆದ. ಸಾಹಿತ್ಯ ಏನಾಯಿತು ಅಂದರೆ ಸುಂದರವಾದ ಕೃತಿಗಳನ್ನು ರಚಿಸಿದ್ರು. ಇದರಿಂದ ಏನಾಯ್ತು ಅಂದರೆ ಮಾನವ ಏನು ಮಾಡ್ದ ಅಂತ ಹೇಳಿದ್ರೆ ಮುಂದುವರಿತಾ ಹೋದ ಅಂತ ಹೇಳ್ತಾರೆ. ಇದೇ ರೀತಿ ಇಲ್ಲಿ ಜ್ಞಾನ ಭಂಡಾರ ಹೆಚ್ಚಾಯಿತು ಅಂತ ಹೇಳಿ ಬರೆದ್ರೆ ಈ 4 ಪಾಯಿಂಟ್ಸ್ ಬರೆದ್ರೆ ಸರಿ ಹೋಗುತ್ತೆ ಮಕ್ಕಳೇ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಹೇಳಿ ಕೇಳ್ತಾರೆ. ಫಸ್ಟ್ ಏನು ಬರಿಬೇಕು ಅಂತ ಇಲ್ಲಿ, ಸಾರಿ ಮಕ್ಕಳೇ, ಇಲ್ಲಿ ಕವಿಗಳು ಹೇಗೆ ಅಭಿವೃದ್ಧಿಯನ್ನು ಮಾಡಿದರು, ಆಮೇಲೆ ಇಲ್ಲೇನು ಕನ್ನಡದ ಬಗ್ಗೆ ಏನು ಹೇಳಿದರು, ಆಮೇಲೆ ವಚನ ಸಾಹಿತ್ಯದ ಬಗ್ಗೆ ಬರೀರಿ, ದಾಸ ಸಾಹಿತ್ಯದ ಬಗ್ಗೆ ಬರೀರಿ, ಆಮೇಲೆ ಕುಮಾರವ್ಯಾಸರ ಬಗ್ಗೆ, ಕುವೆಂಪು ಅವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಬರೆದ್ರೆ ಇವ್ರು ತಮ್ಮ ಅನುಭವದ ಸಾರವನ್ನು ಸುಲಭ ಮತ್ತು ಸುಂದರವಾದ ಸರಳ ಸಹಜವಾದ ಮಾತುಗಳಿಂದ ಅವ್ರೇನು ಮಾಡಿದರು, ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡು. ಕನ್ನಡ ಭಾಷೆ ಹೇಗೆ ಹದಗೊಂಡು ಅಂತ ಹೇಳಿದಾಗ ಈ ವಿಷಯವನ್ನು ಬರಿಬೇಕು. ಎಲ್ಲಿಂದ ಶುರು ಮಾಡ್ತೀರಾ ನೀವು? ಫಸ್ಟು ಎಲ್ಲಿ ನಮ್ಮ ಕನ್ನಡ ಭಾಷೆ ಹೇಗೆ ಹುಟ್ಟಿತು, ಹೇಗಿದೆ, ಸುಂದರ ಸರಳ ಸುಲಲಿತ ಅದೆಲ್ಲ ಶುರು ಮಾಡಿದ್ರು ಓಕೆ. ಅಥವಾ ನಯಸೇನ ಅವ್ರದ್ದು ಒಂಚೂರು ಇದು ಕೊಟ್ಬಿಟ್ಟು ಶುರು ಮಾಡಿದ್ರು, ಪ್ರಾರಂಭ ಮಾಡಿದ್ರು ಓಕೆ. ಇಲ್ಲ ಮ್ಯಾಮ್ ನಂಗೆ ಹಿಂಗೆ ಬರೆಯಲ್ಲ, ಇಲ್ಲಿ ಇದ್ದಂಗೆ ಬರೀತೀನಿ, ದ್ಯಾಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಸರಿನಾ ಮಕ್ಕಳೇ? ಓಕೆ, ಇದಂತೂ ತುಂಬ ಸ್ಟಾರ್ ಹಾಕಿಟ್ಕೊಳ್ಳಿ, ಇದು 2-3 ಸತಿ ರಿಪೀಟ್ ಆಗಿದೆ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಹೇಳಿದೆ. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಅವ್ರೇನು ಮಾಡಿದರು, ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿದರು. ಆಮೇಲೆ ತಮ್ಮ ಭಾಷೆಯನ್ನು, ತಮ್ಮ ಸಾಹಿತ್ಯವನ್ನು ಏನು ಮಾಡಿದರು ಅಂದರೆ ಅವರು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದರು, ಹಿಗ್ಗಿಸಿದರು.
ಮತ್ತು ಆರಳಿಸಿದರು ಆಗಿದೆ ಮಾಡ್ಕೊಳ್ಳಿ ಮಕ್ಕಳೇ. ಅರಳಿಸಿದರು ಅಂದರೆ ಎಲ್ಲಕ್ಕೂ ಮಿಗಿಲಾಗಿ ಮಹಾ ಮೇಧಾವಿಗಳಾಗಿದ್ದರು ಅವರು. ಅವರಿಗೆ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವು ಇದ್ವು. ಆ ಭಾಷೆಯ ಮುಖಾಂತರನೇ ಏನು ಮಾಡಿದರು ಅಂತ ಹೇಳಿದರೆ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ಅವರು. ಮತ್ತು ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರು. ಇದರ ಪರಿಣಾಮವಾಗಿ ಆಂಗ್ಲ ಭಾಷೆ ಏನಾಯಿತು, ವಿಶ್ವವ್ಯಾಪಿ ಆಯಿತು. ಓಕೆ ಮಕ್ಕಳೇ, ಇದು ತುಂಬ 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 ಇಂಪಾರ್ಟೆಂಟು. 2-3 ಸತಿ ಬಂದಿರೋದೇ 2 ವರ್ಷ ಆಗಿದೆ. ಇದು ಬಂದ್ರೂ ಸುಮಾರು ಸತಿ ರಿಪೀಟ್ ಆಗಿಬಿಟ್ಟಿದೆ. ಸರಿನಾ? ಓಕೆನಾ ಮಕ್ಕಳೇ? ಸರಿ, ಓಕೆ. ಈಗ ವೆಕೇಷನ್ ಮೋಡ್ ಅಂತೂ ಮುಗ್ದಿದೆ. ಇನ್ನು ನಮ್ಮ ಸ್ಟಡಿ ಮೋಡ್ ಆನ್ ಆಗಿದೆ, ಹೌದಲ್ವಾ? ಸ್ಟಡಿ ಮೋಡ್ ಆನ್, ವೆಕೇಷನ್ ಎಲ್ಲ ಮುಗೀತು. ಈಗ ಏನು ಮಾಡಿ ಅಂದರೆ ಡೇ 1ಇಂದನೇ ಶುರು ಮಾಡಿ. ಡೇ 1ಇಂದನೇ ಓದೋದಕ್ಕೆ ಮತ್ತು ಓದಿದ್ದನ್ನು ಮನನ ಮಾಡ್ಕೊಳ್ಳೋದು, ರಿವೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ರಿವಿಷನ್ನು ಎಲ್ಲದನ್ನು ಶುರು ಮಾಡಿ ಮಕ್ಕಳೇ. ಅಂದ್ರೇ ನಿಮಗೆ 100ಕ್ಕೆ 100 ಅಂಕಗಳು ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ತಯಾರಿ ಇಂದಿನಿಂದ ಪ್ರಾರಂಭ ಆಗಲಿ. ಸರಿನಾ? ಓಕೆ ಮಕ್ಕಳೇ, ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಏನು ಮಾಡಿ ಅಂದರೆ ಮರೀದೆ, ಇನ್ನೂ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಹೋಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಒಂದು ಚಾನಲನ್ನು, ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. SSLC 8 ಪರೀಕ್ಷೆನ ನೀವು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಗೆ ಇದೇ ರೀತಿ ಒಳ್ಳೆ ವಿಡಿಯೋಗಳು ಬೇಕು, ಒಳ್ಳೆ ಮಾಹಿತಿಗಳು ಬೇಕು, ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗೋ ಥರ ಅಂತ ಹೇಳಿದರೆ ಮರೀದೆ ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ.